ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಸ್ವೀಟ್ ಡಿಶ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕೋವಾ, ಕ್ರೀಮ್ ಬಿಸ್ಕೆಟ್ ಹಾಗೂ ಸಕ್ಕರೆ. ಕ್ರೀಮ್ ಬಿಸ್ಕೆಟ್ನ ಫಸ್ಟ್ ಪುಡಿ ಮಾಡಿಕೊಂಡು ಈಗ ನಾನು ಬಾಣಲೆಯಲ್ಲಿ ಕೋವಾನ ಹಾಕಿ ಸ್ವಲ್ಪ ಕರಗಿಸ್ಕೊಳ್ತಿದ್ದೀನಿ. ಕೋವಾ ಸ್ವಲ್ಪ ಕರಗ್ತಿರ್ಬೇಕಾದ್ರೆ ಸಕ್ಕರೆನ ಹಾಕಬೇಕು. 100 ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ, 200 ಗ್ರಾಮ್ ಬಿಸ್ಕೆಟ್ ಇದೆ ಮತ್ತು 200 ಗ್ರಾಮ್ ಕೋವಾ. ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂಚೂರು ಸಕ್ಕರೆನ ಜಾಸ್ತಿ ಹಾಕೋಬೋದು. ಅದೆಲ್ಲ ಕರಗಿದ್ಮೇಲೆ ನಾವು ಬಿಸ್ಕೆಟ್ ಪುಡಿ ಮಾಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಗಟ್ಟಿಯಾಗಿದೆ ಅನ್ಬೇಕಾದ್ರೆ ಒಂದು ತಟ್ಟೆಗೆ ತುಪ್ಪ ಸವರಿ ಅದಕ್ಕೆ ಈ ಮಿಶ್ರಣನ ಹಾಕಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟು ಆಮೇಲೆ ಕಟ್ ಮಾಡಬೇಕಷ್ಟೇ. ಅದನ್ನು ಆಗಲೇ ತೆಗಿಯೋಕ್ಕೆ ಬರಲ್ಲ, ಅದು ಇನ್ನೊಂದು ಸ್ವಲ್ಪ ಸೆಟ್ ಆಗಬೇಕು. ಸ್ವೀಟು ಆ ಕಡೆ ಸೆಟ್ ಆಗಲಿ, ಈ ಕಡೆ ನಾನು ರವೆನ ಹುರಿತಾ ಇದ್ದೀನಿ ಉಪ್ಪಿಟ್ಟಿಗೋಸ್ಕರ. ಉಪ್ಪಿಟ್ಟಿಗೆ ಇಲ್ಲಿ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಬೇಕಿದ್ರೆ 1 ಸ್ಪೂನ್ ತುಪ್ಪನೂ ಹಾಕಬಹುದು. ಈಗ ಉಪ್ಪಿಟ್ಟಾಯಿತು. ಈಗ ನಾನು ದೋಸೆ ಮತ್ತು ಇಡ್ಲಿ ಹಿಟ್ಟಿಗೋಸ್ಕರ ಅಕ್ಕಿ, ಉದ್ದಿನ ಬೇಳೆನ ನೆನೆಸ್ತಾ ಇದ್ದೀನಿ. ಇದು 2 in 1 ಹಿಟ್ಟು. ಅದು ನೆನೀತಾ ಇರಲಿ. ನಾನು ಈ ಕಡೆ ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಅದಕ್ಕೆ ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 10 ಮಿನಿಟ್ಸ್ ನೆನೆಸಿಡ್ತಾ ಇದ್ದೀನಿ. ಅಕ್ಕಿನ 10 ಮಿನಿಟ್ಸ್ ನೆನೆಸಿಟ್ರೆ ಅನ್ನ ತುಂಬ ಸಾಫ್ಟಾಗಿ ಬರುತ್ತೆ. ಅಕ್ಕಿ ನೆನೀತಾ ಇರಲಿ. ಅಷ್ಟೊತ್ತಿಗೆ ನಾನು ಒಂದು ಜ್ಯೂಸ್ ಮಾಡ್ತಾ ಇದ್ದೀನಿ. ಇದು ಬಾಳೆ ದಿಂಡಿನ ಜ್ಯೂಸು. ಇದನ್ನು ನಾನು ಆವಾಗ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಇದರಲ್ಲಿ ತುಂಬ ಆರೋಗ್ಯಕರವಾದ ಅಂಶಗಳಿದೆ. ಮೊದಲು ಬಾಳೆ ದಿಂಡನ್ನು ಸೈಡಿನ ನಾರನ್ನೆಲ್ಲ ತೆಕ್ಕೊಂಡು ಬಾಳೆ ದಿಂಡನ್ನು ಸಣ್ಣಗೆ ಹೆಚ್ಕೊಂಡು ನೀರಲ್ಲಿ ಹಾಕಿಡಬೇಕು. ಇಲ್ಲಾಂದರೆ ಕಪ್ಪು ಬಣ್ಣ ಬಂದುಬಿಡುತ್ತೆ. ನೀವು ತಕ್ಷಣ ಮಾಡೋದಾದರೆ ನೀರಲ್ಲಿ ಹಾಕಿಡೋದೇನು ಬೇಡ. ನೀರಲ್ಲಿ ಹಾಕಿ ಆಮೇಲೆ ಅದನ್ನು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಅದನ್ನು ಸೋಸಿ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಬಾಳೆದಿಂಡಿನ ರಸ ಹಾಗೇ ಕುಡಿಬೋದು. ಸ್ವಲ್ಪ ಸಪ್ಪೆ ಇರುತ್ತೆ ಅದು ಟೇಸ್ಟು. ಅದಕ್ಕೆ ಬೇಕಾದ್ರೆ ನೀವು ಶುಂಠಿ ಹಾಕೋಬೋದು, ಕಾಳುಮೆಣಸಿನ ಪುಡಿ ಹಾಕೋಬೋದು, ಉಪ್ಪು ಹಾಕೋಬೋದು. ಇವತ್ತು ನಾನು ಪಲಾವ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಕ್ಯಾರೆಟ್, ಬೀನ್ಸ್ ಹಾಗೂ ನವಿಲುಕೋಸನ್ನ ತೊಗೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಕೊತಾ ಇದ್ದೀನಿ. ಉದ್ದುದ್ದನೇ ಹೆಚ್ಬೋದು, ಆದರೆ ಮಕ್ಕಳು ತಿನ್ನಲ್ಲ ಅನ್ನೋ ಕಾರಣಕ್ಕೆ. ಹಾಗೆ ಈ ಕಡೆ ಮಸಾಲೆಗೋಸ್ಕರ ಮಿಕ್ಸಿ ಜಾರಿಗೆ ನಾನು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ನಾನು ತುರ್ಕೊಂಡಿಲ್ಲ, ತೆಂಗಿನಕಾಯಿನ ಹಾಗೆ ಹೆಚ್ಚಾಕ್ತಾ ಇದ್ದೀನಿ. ಹೇಗಿದ್ರು ಮಿಕ್ಸಿಗೆ ಹಾಕೋದು ಅಂದಮೇಲೆ ಸುಮ್ಮನೆ ತುರಿಯೋದು ಡಬಲ್ ಕೆಲಸ ಅಲ್ವಾ. ಹಾಗೂ ಈಗ ಈಳ್ಗೆ ಮಳೆ ಎಲ್ಲ ಯಾರು ಇಟ್ಕೊಂಡಿರ್ತಾರೆ, ಇದು ಈಸಿ. ತೆಂಗಿನಕಾಯಿ ಚೂರು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಲವಂಗ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ನಮ್ಮ ಮಸಾಲೆ ರೆಡಿಯಾಗಿದೆ. ನಾನಿಲ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಎಲೆ, ಸಾಸಿವೆ, ಜಾಕಾಯಿ ಎಲ್ಲ ಹಾಕಿದ್ದೀನಿ. ಅದಾದಮೇಲೆ ಹಸಿ ಬಟಾಣಿ, ಟೊಮೆಟೊ ಹಾಕಿ ಹುರ್ಕೊತಾ ಇದ್ದೀನಿ. ಅದು ಬೆಂದ ಮೇಲೆ ಮಸಾಲೆ ಹಾಕಿ ಅದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬಾಡಿಸ್ಕೋಬೇಕು. ಈಗ ಅದಕ್ಕೆ ಸಣ್ಣಗೆ ಹೆಚ್ಚಿರೋ ತರಕಾರಿ, ನೆನೆಸಿರೋ ಅಕ್ಕಿನ ಹಾಕಿ, ನೀರನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಬರಬೇಕು. ಅದಾದಮೇಲೆ ಲಿಡ್ನ ಮುಚ್ಚಿ 2 ವಿಷಲ್ ಕೂಗಿಸಿದ್ರೆ ಪಲಾವ್ ರೆಡಿ ಇದೆ. ಈಗ ನೋಡಿ ತಣ್ಣಗಾಗಿದೆ. ಇದನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಅನ್ನ ಮುದ್ದೆ ಆಗಿಬಿಡುತ್ತೆ. ಪಲಾವ್ ವಿತ್ ಮೊಸರು ರೆಡಿ ಟು ಈಟ್. ನಾನು ಬೆಳಗ್ಗೆ 2 in 1 ಹಿಟ್ಟಿಗೆ ನೆನೆಸಿರೋಂಥದ್ದು ಅಕ್ಕಿ, ಉದ್ದಿನ ಬೇಳೆ, ಸಾಬುದಾನ ನೆನೆದಿದೆ. ಈಗ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಅಲ್ಲಿ ನೀರು ಅಷ್ಟೇ, ಫ್ರಿಜ್ಜಲ್ಲಿ ಇಟ್ಟಿರೋಂಥ ನೀರು ಹಾಕ್ತಾ ಇದ್ದೀನಿ. ಇಲ್ಲದಿದ್ರೆ ಮಿಕ್ಸಿ ಜಾರ್ ಬಿಸಿಯಾಗಿ ಹಿಟ್ಟು ಬೆಂದಿರೋ ಥರ ಆಗುತ್ತೆ. ಸಂಜೆ ಆಗಿದೆ. ನಾವು ಎಲ್ಲಾದರೂ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದಾಗ ನಮಗೆ ಅನಿಸಿದಂದರೆ ಬೇಗನೆ ಹೋಗಿ ಬರೋ ಅಂಥದ್ದು, ಮನಸ್ಸಿಗೆ ಸ್ವಲ್ಪ ಖುಷಿಯಾಗೋವಂಥ ಕಡೆ ಹೋಗಬೇಕು ಅಂದಾಗ, ಈಗ ಹೇಗೂ ಕ್ರಿಸ್ಮಸ್ ಟೈಮ್ ಅಲ್ವಾ, ಎಲ್ಲ ಮಾಲ್ಗಳಲ್ಲೂ ನಿಮಗೆ ಲೈಟ್ ಅರೇಂಜ್ಮೆಂಟ್ಸು ಹಾಗೆ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ನಾವಿವತ್ತು ಹೊರಟಿದ್ದೀವಿ ಕೋರಮಂಗ್ಲ ಕಡೆಗೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ಮಾಲ್ ಅಂತ. ಅದೇ ಫೋರಮ್ ಕೋರಮಂಗ್ಲ. ಅಲ್ಲ ಈಗ ಫೋರಮ್ ಅಂತ ಅಲ್ಲ, ಅದ್ರ ಹೆಸರು ಈಗ ನೆಕ್ಸಸ್ ಕೋರಮಂಗ್ಲ.
ಸೊ ಅಲ್ಲಿಗೆ ಹೊರಟಿದ್ದೀವಿ, ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ತುಂಬಾ ಫುಲ್ ಇರೋದ್ರಿಂದ ನಮಗೆ 5th ಫ್ಲೋರಲ್ಲಿ ಪಾರ್ಕಿಂಗ್ ಸಿಕ್ತು. ಈಗ ಮಾಲ್ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನಾನು ನನ್ನ ಮಗ ಹೋಗ್ತಾ ಇದ್ದೀವಿ. ಬನ್ನಿ, ಮಾಲ್ ಒಳಗೆ ಏನೇನು ಮಾಡಿದ್ದಾರೆ, ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಹೇಗಿದೆ, ಆಮೇಲೆ ಮಾಲಲ್ಲಿ ಏನಾದರೂ ಒಂದು ಈವೆಂಟ್ ನಡೀತಾ ಇರುತ್ತೆ. ಇವತ್ತು ಯಾವ ಈವೆಂಟ್ ಇರ್ಬೋದು ಅಂತ ನೋಡೋಣ. ಬೆಳಗ್ಗೆ ನಾವು ಮಾಡಿದ ಬಿಸ್ಕೆಟ್ ಬರ್ಫಿ ರೆಡಿ ಆಗಿದೆ. ಪಿಜ್ಜಾಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ, ನಮ್ಮ 2-in-1 ಹಿಟ್ಟು ಫರ್ಮೆಂಟ್ ಆಗಿದೆ. ಅದರಲ್ಲಿ ಇಡ್ಲಿ ಮಾಡಿದ್ದೀನಿ ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಹಾಗೆ ದೋಸೆನೂ ಮಾಡಿದ್ದೀನಿ, ಅದರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ನಿಮ್ಮೆಲ್ಲರನ್ನ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್.